ಡಿಯರ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜ್ಞಾನ ಗಂಗೋತ್ರಿ. ಈ ತರಗತಿಯಲ್ಲಿ ನಾವು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್ ಫಾರ್ ದ ಡೇಟ್ ಆಫ್ 15 ಜುಲೈ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದಿ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದಿ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗ್ತವೆ. ಸೊ ಈ ಒಂದು ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of InQuest challenge number 210, and we appreciate Devraj, Bhagesh, Patil, Madhusudan, Mahesh, Giriraj, Kiran Gowda, Srishail, Ellu Pujari, Nagraj, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ರಿಲೀಸ್ ಮಾಡಿರ್ತಕ್ಕಂಥ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2022 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ರ್ಯಾಂಕಿಂಗ್ ನಿಮ್ಗೆ ಜನರಲ್ ಸ್ಟಡೀಸ್ ರಿಲೇಟೆಡ್, ಎಸ್ಸೆ ರೈಟಿಂಗ್ ಮತ್ತು ಮೇನ್ಸ್ ಆನ್ಸರ್ ರೈಟಿಂಗ್ ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಇದಾಗಿರುತ್ತೆ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಟರ್ಮ್ ಬರುತ್ತೆ ಆಕ್ಚುಲಿ. ಸೊ ಅದ್ರ ಜೊತೆ ನಾವು ಕನ್ಫ್ಯೂಸ್ ಆಗಬಾರ್ದು. ಸೊ ಅದನ್ನ ನಾವು ಸೆಕ್ಸ್ ರೇಷಿಯೋ ಅಥವಾ ಲಿಂಗಾನುಪಾತ ಅಂತ ಕರಿತೇವೆ. ಸೊ ಸೆಕ್ಸ್ ರೇಷಿಯೋನೇ ಬೇರೆ ಆಗಿರುತ್ತೆ, ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಬೇರೆ ಆಗಿರುತ್ತೆ. ಸೊ ಲಿಂಗ ಅನುಪಾತ ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪುರುಷರಿಗೆ ಅಂದ್ರೆ 1000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅಂತ ಚೆಕ್ ಮಾಡ್ತಾರೆ, ಅದನ್ನ ನಾವು ಸೆಕ್ಸ್ ರೇಷಿಯೋ ಅಂತ ಕರಿತೇವೆ. ಬಟ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅನ್ನ 4 ಪ್ಯಾರಾಮೀಟರ್ ಗಳನ್ನ ಉಪಯೋಗಿಸಿ ಚೆಕ್ ಮಾಡ್ತಾರೆ. ಸೊ ಅದರಲ್ಲಿ ಮೊದಲನೇ ಪ್ಯಾರಾಮೀಟರ್ ನ ನಾವು ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ ಅಂತ ಕರಿತೇವೆ. ಅಂದ್ರೆ ಮಹಿಳೆಯರು ಆರ್ಥಿಕವಾಗಿ ಎಷ್ಟು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಅವರಿಗಿರ್ತಕ್ಕಂಥ ಅವಕಾಶಗಳೆಷ್ಟು. ಸೊ ಎರಡನೇ ಒಂದು ಕ್ರೈಟೀರಿಯಾವನ್ನ ಎಜುಕೇಶನಲ್ ಅಟೈನ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಮಹಿಳೆಯರ ಶಿಕ್ಷಣ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಚೆಕ್ ಮಾಡ್ತಾರೆ. ಸೊ ಮೂರನೇದು ಹೆಲ್ತ್ ಅಂಡ್ ಸರ್ವೈವಲ್, ಅಂದ್ರೆ ಮಹಿಳೆಯರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಒಂದು ಪಾಲಿಸೀಸ್ ಆಗಿರ್ಬೋದು. ಸೊ ನಾಲ್ಕನೇದನ್ನು ನಾವು ಪೊಲಿಟಿಕಲ್ ಎಂಪವರ್ಮೆಂಟ್ ಅಥವಾ ರಾಜಕೀಯ ಸಬಲೀಕರಣ ಅಂತ ಕರಿತೇವೆ. ಸೊ ಈ 4 ಅಂಶಗಳ ಮೇಲೆ ವರ್ಲ್ಡ್ ಎಕನಾಮಿಕ್ ಫೋರಂ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಒಟ್ಟು 146 ರಾಷ್ಟ್ರಗಳ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರುತ್ತೆ. ಸೊ ಇದರಲ್ಲಿ ಭಾರತ ರಾಷ್ಟ್ರ 135ನೇ ರ್ಯಾಂಕಿಂಗ್ ಅನ್ನ 2022 ಪಡೆದುಕೊಂಡಿರುತ್ತೆ. ಹಾಗಿದ್ರೆ ಟಾಪ್ 3 ಅಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಐಸ್ಲ್ಯಾಂಡ್, ಇನ್ನೊಂದು ಫಿನ್ಲ್ಯಾಂಡ್, ಇನ್ನೊಂದು ನಾರ್ವೆ ಆಗಿರುತ್ತೆ. ಹಾಗಿದ್ರೆ ಕೊನೆಯ 10 ಸ್ಥಾನಗಳನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೊನೆಯ ಸ್ಥಾನದಲ್ಲಿ ನಾವು ಆಫ್ಘಾನಿಸ್ತಾನವನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನಾವು ಭಾರತ 135ನೇ ಸ್ಥಾನದಲ್ಲಿರೋದನ್ನ ನಾವು ಆಲ್ರೆಡಿ ನೋಡಿರ್ತೇವೆ. ಸೊ ಅದೇ ನಾವು ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನ ತೆಗೆದುಕೊಂಡಾಗ ಬಾಂಗ್ಲಾದೇಶ ಮೊದಲನೇ ಸ್ಥಾನದಲ್ಲಿರುತ್ತೆ, ಶ್ರೀಲಂಕಾ 2, ನೇಪಾಲ್ 2 ಮತ್ತು ಶ್ರೀಲಂಕಾ 3ನೇ ಸ್ಥಾನದಲ್ಲಿರುತ್ತೆ. ಸೊ ದಕ್ಷಿಣ ಏಷ್ಯಾ ರಾಷ್ಟ್ರಗಳಲ್ಲಿ ಇಂಡಿಯಾ ಇಸ್ ಇನ್ ದಿ 6th ಪೊಸಿಷನ್. ಸೊ ಈ ಒಂದು ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಚಿತ್ರಗಳ ಮುಖಾಂತರ ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಕೂಡ ಇಲ್ಲಿರುತ್ತೆ. ಸೊ ಸೇಮ್ ನಾನು ಏನ್ ಎಕ್ಸ್ಪ್ಲೇನ್ ಮಾಡಿದ್ದೀನೋ ಎವ್ರಿಥಿಂಗ್ ನಾವು ಟೆಕ್ಸ್ಟ್ ರೂಪದಲ್ಲೂ ಕೂಡ ಕೊಟ್ಟಿರ್ತೇವೆ. ಸೊ ದಿಸ್ ಇಸ್ ಓನ್ಲಿ ಫಾರ್ ಯುವರ್ ನೋಟ್ಸ್ ಮೇಕಿಂಗ್. ಹಾಗಿದ್ರೆ ಅಲ್ಲಿ ನಾನು ಡಿಸ್ಕಸ್ ಮಾಡದೇ ಇರತಕ್ಕಂತ ಒಂದು ಪಾಯಿಂಟ್ ಏನು ಅಂದ್ರೆ, ಈ ಒಂದು ರ್ಯಾಂಕಿಂಗ್ ಅಥವಾ ಸ್ಕೋರಿಂಗ್ ಎಷ್ಟರಿಂದ ಎಷ್ಟವರೆಗೂ ಕೊಡ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಸೊ 0 ಇಂದ ಸ್ಟಾರ್ಟ್ ಆಗಿ 100 ವರೆಗೂ ಈ ರೀತಿಯ ಸ್ಕೋರ್ ಗಳನ್ನ ಕೊಡುವುದರ ಮುಖಾಂತರ ಸೊ ರ್ಯಾಂಕಿಂಗ್ ನ ಕೊಡ್ತಕ್ಕಂತ ಒಂದು ಪದ್ಧತಿ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದ ಕಂಟ್ರಿ ಕ್ರೊಯೇಷಿಯಾ. ಸೊ ಕ್ರೊಯೇಷಿಯಾ ಅಂತಕ್ಕಂಥ ಒಂದು ಕಂಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇದು ಯಾಕೆ ಈಗ ಸುದ್ದಿಯಲ್ಲಿದೆ ಅಂದ್ರೆ, ಸೊ ಕ್ರೊಯೇಷಿಯಾದ ಒಂದು ಕರೆನ್ಸಿ ಅಥವಾ ನಾಣ್ಯ ಅಂತ ನಾವೇನ್ ಕರಿತೀವಿ, ಸೊ ಇದು 1st ಜನವರಿ 2023 ಇಂದ ಯೂರೋ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಿದ್ರೆ ಇಷ್ಟು ದಿನ ಕ್ರೊಯೇಷಿಯಾದ ಕರೆನ್ಸಿ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ, ಅಲ್ಲಿ ಕುನಾ ಅಂತಕ್ಕಂಥ ಒಂದು ಕರೆನ್ಸಿಯನ್ನ ಬಳಸ್ತಾ ಇದ್ರು. ಬಟ್ January 1st 2023 ಇಂದ ಸೊ ಕುನಾ ಅಂತಕ್ಕಂಥ ಒಂದು ಕರೆನ್ಸಿ ಯೂರೋ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಕುನಾ ಯೂರೋ ಆಗಿ ಕನ್ವರ್ಟ್ ಆಗ್ಬೇಕಾದ್ರೆ ಯುರೋಪಿಯನ್ ಯೂನಿಯನ್ ಅಥವಾ ಈ ಯುರೋಪಿಯನ್ ಒಕ್ಕೂಟ ಅಂತ ನಾವೇನ್ ಕರಿತೀವಿ, ಸೊ ಅವರು ಕೆಲವೊಂದು ಷರತ್ತುಗಳನ್ನ ಅಥವಾ ಕಂಡೀಷನ್ಸ್ ನ ಕೊಟ್ಟಿರ್ತಾರೆ. ಆ ಕಂಡೀಷನ್ಸ್ ಯಾವ್ದ್ಯಾವ್ದು ಅಂದ್ರೆ, ಆ ದೇಶದಲ್ಲಿ ಲೋ ಇನ್ಫ್ಲೇಷನ್ ಇರ್ಬೇಕು, ಅಂದ್ರೆ ಕಡಿಮೆ ಹಣದುಬ್ಬರ ಇರಬೇಕು, ಪಬ್ಲಿಕ್ ಫಿನಾನ್ಸ್ ಅಂದ್ರೆ ಸಾರ್ವಜನಿಕ ಹಣಕಾಸು ಜಾಸ್ತಿ ಆಗಿರ್ಬೇಕಾಗಿರುತ್ತೆ, ಸ್ಟೇಬಲ್ ಎಕ್ಸ್ಚೇಂಜ್ ರೇಟ್ ಇರಬೇಕು, ಅಂದ್ರೆ ಸ್ಥಿರವಾದ ವಿನಿಮಯ ದರ ಇರ್ಬೇಕು. ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕಂಟ್ರಿ ಅಂತಾನೆ ತೆಗೆದುಕೊಂಡಾಗ ಇಂಡಿಯನ್ ರುಪಿ ಮತ್ತೆ ಅಮೆರಿಕನ್ ಡಾಲರ್ಸ್, ಸೊ ಆ ಒಂದು ರೇಟ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿರ್ಬೇಕು, ಜಾಸ್ತಿ ಫ್ಲಕ್ಚುಯೇಟ್ ಆಗಬಾರ್ದು. ಸೊ ಅದನ್ನ ನಾವು ಸ್ಟೇಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ
ಲಿಮಿಟೆಡ್ ಬಾರೋಯಿಂಗ್ ಕಾಸ್ಟ್ ಇರ್ಬೇಕಂದ್ರೆ ಬೇರೆ ದೇಶಗಳಿಂದ ಪಡೆದುಕೊಂಡಿರ್ತಕ್ಕಂಥ ಸಾಲ ತುಂಬಾ ಕಡಿಮೆ ಇರಬೇಕು. ಈ ಎಲ್ಲಾ ಕ್ರೈಟೀರಿಯಾಸ್ ನ ಮೇಲೆ ಕ್ರೊಯೇಷಿಯಾಗೆ 2023 ಜನವರಿ 1ರಿಂದ ಯೂರೋ ಅಂತಕ್ಕಂಥ ಕರೆನ್ಸಿಯನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಯೂರೋ ಕರೆನ್ಸಿಯಾಗಿ ಕನ್ವರ್ಟ್ ಆಗಿರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಲುಥುನಿಯಾ ಅಂತ ಕರಿತೀವಿ. ಸೊ ಈ ಒಂದು ಲುಥುವೇನಿಯಾ ಅಂತಕ್ಕಂಥ ಒಂದು ಕಂಟ್ರಿ 2015ರಲ್ಲಿ ಸೊ ಯೂರೋ ಕರೆನ್ಸಿಯನ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಯೂರೋ ಕರೆನ್ಸಿಯನ್ನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಕ್ರೊಯೇಷಿಯಾಗೆ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂದ್ರೆ, ಆಕ್ಚುಲಿ ಯುರೋಪಿಯನ್ ಯೂನಿಯನ್ ನಲ್ಲಿ ಅಥವಾ ಒಕ್ಕೂಟದಲ್ಲಿ ನಾವು 27 ನೇಷನ್ಸ್ ಅಥವಾ 27 ರಾಷ್ಟ್ರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರಾಷ್ಟ್ರಗಳೊಂದಿಗೆ ಇನ್ನು ಮುಂದೆ ಡೀಪರ್ ಫಿನಾನ್ಷಿಯಲ್ ಟೈಸ್ ಅಥವಾ ಈ ಒಂದು ಹಣಕಾಸಿನ ಒಪ್ಪಂದಗಳನ್ನ ಮಾಡ್ಕೊಳ್ಳಿಕ್ಕೆ ಇದು ಸಹಾಯ ಆಗುತ್ತೆ. ಅದಾದ್ಮೇಲೆ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಂಕ್ ಇರುತ್ತೆ, ಅದನ್ನ ನಾವು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಥವಾ ಅದರ ಪ್ರಯೋಜನವನ್ನ ಪಡೆದುಕೊಳ್ಳಿಕ್ಕೆ ಸೊ ಇದು ಸಹಾಯ ಆಗುತ್ತೆ. ಸೊ ಅದಾದ್ಮೇಲೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಯೂರೋ ಝೋನ್ಸ್ ಅಂತ ಕರಿತೇವೆ. ಸೊ ಯೂರೋ ಝೋನ್ ಅಂದ್ರೆ ಯಾವ ರಾಷ್ಟ್ರಗಳಲ್ಲಿ ಯೂರೋನ ಕರೆನ್ಸಿಯಾಗಿ ಯೂಸ್ ಮಾಡ್ತಾರೆ ಆ ಎಲ್ಲ ರಾಷ್ಟ್ರಗಳನ್ನ ಒಟ್ಟಿಗೆ ಸೇರಿಸಿ ಯೂರೋ ಝೋನ್ಸ್ ಅಂತ ಕರಿತೇವೆ. ಸೊ ಪ್ರಪಂಚದಾದ್ಯಂತ 340 ಮಿಲಿಯನ್ ಜನರು ಯೂರೋ ಝೋನ್ ಅಲ್ಲಿ ಇರ್ತಕ್ಕಂಥ ಒಂದು ಜನರಾಗಿರ್ತಾರೆ. ಸೊ ಅದರಿಂದ ಈ 340 ಮಿಲಿಯನ್ ಇನ್ನು ಮುಂದೆ ಅಥವಾ ಜನವರಿ 2023ರಿಂದ ಕ್ರೊಯೇಷಿಯಾಗೆ ಭೇಟಿ ಮಾಡಬೇಕಾಗಿದ್ರೆ ಅವರ ಒಂದು ಕರೆನ್ಸಿಯನ್ನ ಬದಲಾಯಿಸ್ತಕ್ಕಂಥ ಒಂದು ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ಕ್ರೊಯೇಷಿಯಾ ಅವರು ಕೂಡ ಅಷ್ಟೇ ಯೂರೋ ಝೋನ್ಗೆ ಬರ್ಬೇಕಾದ್ರೆ ಅವರ ಕರೆನ್ಸಿ ಕುನೋಯಿಂದ ಯೂರೋಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಹಾಗಿದ್ರೆ ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು? ಸೊ ಆಕ್ಚುಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಪ್ರಮುಖವಾದ ಬದಲಾವಣೆಗಳು ಆಗೋದಿಲ್ಲ. ಕಾರಣ ಏನು ಅಂದ್ರೆ ಕ್ರೊಯೇಷಿಯಾ ಇಸ್ ಅ ಸ್ಮಾಲ್ ಅಂಡ್ ಪುವರ್ ಕಂಟ್ರಿ, ಅದೊಂದು ಬಡ ಮತ್ತು ಚಿಕ್ಕ ರಾಷ್ಟ್ರವಾಗಿರುತ್ತೆ. ಸೊ ಅದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಒಂದು ಟ್ರೇಡ್ ಅಥವಾ ವ್ಯಾಪಾರದಲ್ಲಿ ಬಿಗ್ ಚೇಂಜಸ್ ಏನೂ ಆಗೋದಿಲ್ಲ. ಸೊ ಕ್ರೊಯೇಷಿಯಾದಲ್ಲಿ ಪ್ರಸ್ತುತವಾಗಿ 4 ಮಿಲಿಯನ್ ಪಾಪ್ಯುಲೇಷನ್ ಅಂದ್ರೆ 40 ಲಕ್ಷ ಜನಸಂಖ್ಯೆಯನ್ನ ಮಾತ್ರ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಬಡ ರಾಷ್ಟ್ರವಾಗಿರುತ್ತೆ ಮತ್ತು 1990s ಅಲ್ಲಿ ಅಂದ್ರೆ 1990ರ ದಶಕದಲ್ಲಿ ಯುದ್ಧದಲ್ಲೂ ಕೂಡ ಪಾಲ್ಗೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಯುಗೋಸ್ಲೋವಿಯಾದಿಂದ ಸಪರೇಟ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ಯುರೋಪಿಯನ್ ಯೂನಿಯನ್ ಮೆಂಬರ್ಶಿಪ್ಗೆ 2003ರಲ್ಲಿ ಅಪ್ಲೈ ಮಾಡಿರುತ್ತೆ. ಸೊ 2013ರಲ್ಲಿ ಅಂದ್ರೆ 10 ವರ್ಷಗಳ ನಂತರ ಅವರ ಒಂದು ರಿಕ್ವೆಸ್ಟ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಯುರೋಪಿಯನ್ ಯೂನಿಯನ್ಗೆ ಸೇರಿಸ್ಕೊಂಡಿರ್ತಾರೆ. ಹಾಗಿದ್ರೆ ಈ ಒಂದು ಯುರೋಪಿಯನ್ ಮೆಂಬರ್ ಸ್ಟೇಟ್ಸ್ ನ ನಾವು ನೋಡೋದಾದ್ರೆ ಇಲ್ಲಿ 2 ಕಲರ್ಸ್ ನ ನೀವು ಅಬ್ಸರ್ವ್ ಮಾಡಿ, ಒಂದನ್ನ ಯುರೋಪಿಯನ್ ಯೂನಿಯನ್ ಅಂತ ಕರಿತೇವೆ, ಸೊ ಇನ್ನೊಂದನ್ನ ಯೂರೋ ಝೋನ್ ಅಂತ ಕರಿತೇವೆ. ಸೊ ಕ್ರೊಯೇಷಿಯಾ ಆಲ್ರೆಡಿ ಯುರೋಪಿಯನ್ ಯೂನಿಯನ್ ನಲ್ಲಿ ಇತ್ತು. ಸೊ ಯುರೋಪಿಯನ್ ಯೂನಿಯನ್ ನಲ್ಲಿ ಪ್ರಸ್ತುತವಾಗಿ 27 ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಯೂರೋ ಝೋನ್ ಅಂದ್ರೆ ಈ ಯೂರೋನ ಕರೆನ್ಸಿಯಾಗಿ ಬಳಸ್ತಕ್ಕಂಥ ರಾಷ್ಟ್ರಗಳು ಪ್ರಸ್ತುತವಾಗಿ 19 ಇರುತ್ತೆ. ಸೊ 2023 ಜನವರಿ 1ರಿಂದ ಇದು 20 ರಾಷ್ಟ್ರಗಳಾಗಿ ಬದಲಾಗುತ್ತೆ, ಯಾಕಂದ್ರೆ ಕ್ರೊಯೇಷಿಯಾ ಈಗ ಆಡ್ ಆಗುತ್ತೆ. ಸೊ ಅದಾದ್ಮೇಲೆ ಕ್ರೊಯೇಷಿಯಾದು ನೈಬರಿಂಗ್ ಕಂಟ್ರೀಸ್ ಈ ಬಿಗ್ ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಸೊ ಇದೊಂದು ಸ್ಮಾಲ್ ಕಂಟ್ರಿ ಆಗಿರುತ್ತೆ. ಸೊ ಇದು 4 ಕಂಟ್ರೀಸ್ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಒಂದನೇದು ಸ್ಲೋವೇನಿಯಾ ಆಗಿರುತ್ತೆ, ಎರಡನೇದು ಹಂಗೇರಿ ಆಗಿರುತ್ತೆ. ಸೊ ಈ ಮೂರನೇದನ್ನ ನಾವು ಸೆರ್ಬಿಯಾ ಅಂತ ಕರಿತೀವಿ, ನಾಲ್ಕನೇದನ್ನ ನಾವು ಬೋಸ್ನಿಯಾ ಅಂತ ಕರಿತೇವೆ. ಸೊ ಕ್ರೊಯೇಷಿಯಾ ಕ್ಯಾಪಿಟಲ್ ಸಿಟಿ ಬಂದು ಝೆಗ್ರೇಬ್ ಅಂತ ಒಂದು ಕ್ಯಾಪಿಟಲ್ ಸಿಟಿ ಇರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಟೈಮ್ಸ್ ಮ್ಯಾಗಝೈನ್ ಲಿಸ್ಟ್ ಆಫ್ ವರ್ಲ್ಡ್ಸ್ ಗ್ರೇಟೆಸ್ಟ್ ಪ್ಲೇಸಸ್ ಆಫ್ 2022 ಅಂದ್ರೆ 2022ರ ವಿಶ್ವದ ಶ್ರೇಷ್ಠ ಸ್ಥಳಗಳ ಪಟ್ಟಿಯಲ್ಲಿ ಭಾರತ ದೇಶದ 2 ಸ್ಥಳಗಳನ್ನ ಇಲ್ಲಿ ಪಟ್ಟಿ ಮಾಡಿರ್ತಾರೆ. ಆ 2 ಸ್ಥಳಗಳು ಯಾವ್ದಾವ್ದು ಅಂದ್ರೆ ಒಂದು ಅಹಮದಾಬಾದ್ ಮತ್ತು ಕೇರಳವನ್ನ ಈ ಒಂದು ಟೈಮ್ ಮ್ಯಾಗಝೈನ್ ಅಲ್ಲಿ ಪಟ್ಟಿ ಮಾಡಿರ್ತಾರೆ. ಸೊ ಈ ಒಂದು ಮ್ಯಾಗಝೈನ್ ಅಲ್ಲಿ ಒಟ್ಟು 50 ಎಕ್ಸ್ಟ್ರಾರ್ಡಿನರಿ ಡೆಸ್ಟಿನೇಷನ್ಸ್ ಅಂದ್ರೆ ಜಗತ್ತಿನಾದ್ಯಂತ ಇರತಕ್ಕಂತ 50 ಅಸಾಮಾನ್ಯ ಸ್ಥಳಗಳನ್ನ ಇಲ್ಲಿ ಪಟ್ಟಿ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ಅಹಮದಾಬಾದ್ ಮತ್ತು ಕೇರಳವನ್ನ ಹೊರತುಪಡಿಸಿ ಇತರ ಒಂದು ಪ್ರಮುಖ ಸ್ಥಳಗಳನ್ನ ಇಲ್ಲಿ ಪಟ್ಟಿ ಮಾಡಿರ್ತಕ್ಕಂಥದ್ದು ಯಾವ್ದ್ಯಾವ್ದು ಅಂದ್ರೆ ಸಿಯೋಲ್ ಆಗಿರುತ್ತೆ, ಮತ್ತೆ ಬಾಲಿಯಾ ಬುವಾವಾನ್ ಆಗಿರುತ್ತೆ. ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಪ್ರಮುಖವಾಗಿರ್ತಕ್ಕಂಥ ಒಂದು ಆಯ್ಕೆಗಳಾಗಿರ್ತವೆ. ಹಾಗಿದ್ರೆ ಕೇರಳವನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ರು ಅಂದ್ರೆ ಸೊ ಡೆಫಿನೆಟ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ, ಕೇರಳವನ್ನ ನಾವು ಗಾಡ್ಸ್ ಓನ್ ಕಂಟ್ರಿ ಅಥವಾ ದೇವರ ಸ್ವಂತ ದೇಶ ಅಂತ ಕರಿತೇವೆ. ಯಾಕೆಂದ್ರೆ ಅದು ಅಷ್ಟು ಗ್ರೀನರಿ ಮತ್ತು ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ನ ನಾವು ಕೇರಳದಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಅಹಮದಾಬಾದ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ದಿಸ್ ಇಸ್ ಇಂಡಿಯಾಸ್ ಫಸ್ಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸಿಟಿ ಆಗಿರುತ್ತೆ. ಅಂದ್ರೆ ಭಾರತದಿಂದ
ಮೊದಲು ಆಯ್ಕೆ ಆಗಿರ್ತಕ್ಕಂಥ ಒಂದು ಯುನೆಸ್ಕೋ ಪರಂಪರೆಯ ಒಂದು ನಗರ ಆಗಿರುತ್ತೆ. ಸೊ ಈ ಒಂದು ನಗರವನ್ನ ನಾವು ಮೆಕ್ಕಾ ಫಾರ್ ಕಲ್ಚರಲ್ ಟೂರಿಸಂ ಅಂತ ಕರಿತೇವೆ. ಅಂದ್ರೆ ಈ ಮೆಕ್ಕಾ ನಿಮ್ಗೆ ಗೊತ್ತಿರುತ್ತೆ, ಸೊ ಮುಸ್ಲಿಮರಿಗೆ ಒಂದು ಪವಿತ್ರವಾದ ಒಂದು ತಾಣವಾಗಿರುತ್ತೆ. ಅದೇ ರೀತಿಯಾಗಿ ಅಹಮದಾಬಾದ್ ಅನ್ನ ನಾವು ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಮೆಕ್ಕಾ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಇರ್ತಕ್ಕಂಥ ಸಬರಾಮತಿ ರಿವರ್ ಏನಿರುತ್ತೆ, ಸೊ ಅಲ್ಲಿ ಗಾಂಧಿ ಆಶ್ರಮವನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಮತ್ತೆ ಇಲ್ಲಿ ನವರಾತ್ರಿ ಅಂತಕ್ಕಂಥ ಒಂದು ಫೆಸ್ಟಿವಲ್ ನಡೆಯುತ್ತೆ. ಸೊ ಇದು 9 ದಿನಗಳ ಒಂದು ಫೆಸ್ಟಿವಲ್ ಆಗಿರುತ್ತೆ. ಸೊ ದಿಸ್ ಇಸ್ ದಿ ಲಾಂಗೆಸ್ಟ್ ಡ್ಯಾನ್ಸ್ ಫೆಸ್ಟಿವಲ್ ಇನ್ ದ ವರ್ಲ್ಡ್. ಅಂದ್ರೆ ವಿಶ್ವದಲ್ಲಿಯೇ ಅತಿ ಹೆಚ್ಚು ದಿನಗಳ ಕಾಲ ನೃತ್ಯ ಉತ್ಸವ ನಡೀತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಕಾರಣಗಳಿಂದ ಅಹಮದಾಬಾದ್ ಅನ್ನ ಈ ಪಟ್ಟಿಗೆ ಸೇರಿಸಿಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಕರ್ನಾಟಕ ಟು ಗೆಟ್ 9 ವಾಟರ್ ಏರೋಡ್ರಮ್ಸ್. ಅಂದ್ರೆ ಕರ್ನಾಟಕ ಇನ್ ಮುಂದೆ 9 ಏರೋಡ್ರಮ್ ಗಳನ್ನ ಪಡಿತಕ್ಕಂತ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ 9 ಪ್ರಾಜೆಕ್ಟ್ಸ್ ಅನ್ನ ಈಗ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಯು ಮೀನ್ ಬೈ ಏರೋಡ್ರಮ್? ಏರೋಡ್ರಮ್ ಅಂದ್ರೆ ಸೊ ಈ ರೀತಿಯಾಗಿ ಓಪನ್ ವಾಟರ್ ಇರುತ್ತೆ. ಸೊ ಅಲ್ಲಿ ಏನೋ ಏರೋಪ್ಲೇನ್ಸ್ ಟೇಕ್ ಆಫ್ ಮತ್ತೆ ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಆಗ್ಲಿಕ್ಕೆ ಸಹಾಯ ಆಗ್ತಕ್ಕಂಥ ಒಂದು ಪ್ರದೇಶಗಳನ್ನ ನಾವು ವಾಟರ್ ಏರೋಡ್ರಮ್ಸ್ ಅಂತ ಕರಿತೀವಿ. ಸೊ ಈ ರೀತಿಯ ವಾಟರ್ ಏರೋಡ್ರಮ್ಸ್ ನ ಯಾಕೆ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಎಕಾನಮಿ ಅಂದ್ರೆ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮವನ್ನ ಉತ್ತೇಜನ ಮಾಡ್ಲಿಕ್ಕೆ ಏರೋಡ್ರಮ್ಸ್ ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಥವಾ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಏರೋಡ್ರಮ್ಸ್ ನ 9 ಪ್ಲೇಸಸ್ ಅಲ್ಲಿ ಡೆವಲಪ್ ಮಾಡ್ತಾರೆ ಅಂತ ಹೇಳಿದ್ದೆ. ಆ 9 ಪ್ಲೇಸಸ್ ಪೊಟೆನ್ಶಿಯಲ್ ಪ್ಲೇಸಸ್ ಯಾವ್ದು ಅಂದ್ರೆ ಕಾಳಿ ನದಿ, ಬೈಂದೂರ್, ಮಲ್ಪೆ, ಮ್ಯಾಂಗ್ಳೂರ್, ತುಂಗಭದ್ರಾ, KRS, ಲಿಂಗನಮಕ್ಕಿ, ಆಲಮಟ್ಟಿ ಮತ್ತು ಹಿಡಕಲ್ ಜಲಾಶಯಗಳಲ್ಲಿ ಇದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಏರೋಡ್ರಮ್ಸ್ ನಮ್ಗೆ ಏನ್ ಸಹಾಯ ಆಗುತ್ತೆ ಅಂದ್ರೆ ಸೀ ಪ್ಲೇನ್ಸ್ ಅಥವಾ ಸಮುದ್ರ ಏರೋಪ್ಲೇನ್ಸ್ ಗಳು ಲ್ಯಾಂಡಿಂಗ್ ಮತ್ತೆ ಟೇಕ್ ಆಫ್ ಆಗ್ಲಿಕ್ಕೆ, ಮತ್ತೆ ಆಂಫಿಬಿಯನ್ ಏರ್ ಕ್ರಾಫ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಉಭಯಚರ ವಿಮಾನಗಳು ಅಂತ ಕರಿತೇವೆ. ಉಭಯಚರ ಅಂದ್ರೆ ಭೂಮಿ ಮೇಲೆ ಕೂಡ ಅವು ಲ್ಯಾಂಡ್ ಆಗ್ತವೆ, ಸೊ ನೀರಿನ ಮೇಲೆ ಕೂಡ ಅವು ಲ್ಯಾಂಡ್ ಆಗ್ತವೆ. ಆ ರೀತಿಯ ವಿಮಾನಗಳಿಗೆ ಲ್ಯಾಂಡಿಂಗ್ ಮಾಡ್ಲಿಕ್ಕೆ ಇದು ಸಹಾಯ ಆಗ್ತಕ್ಕಂಥ ಒಂದು ಪ್ಲೇಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ದುನಗಿರಿ ಅಂತಕ್ಕಂಥ ಒಂದು ಶಿಪ್ ನ ಈಗ ಲಾಂಚ್ ಮಾಡಿರ್ತಾರೆ. ಇದೊಂದು ವಾರ್ ಶಿಪ್ ಆಗಿರುತ್ತೆ ಅಥವಾ ಯುದ್ಧ ನೌಕೆ ಆಗಿರುತ್ತೆ. ಸೊ ಇದು ಪ್ರಾಜೆಕ್ಟ್ 17A ಅಡಿಯಲ್ಲಿ ಬರ್ತಕ್ಕಂಥ ಒಂದು ವಾರ್ ಶಿಪ್ ಇದಾಗಿರುತ್ತೆ. ಸೊ ಇದಕ್ಕೆ ಒಂದು ಕೋಡ್ ಕೂಡ ಇರುತ್ತೆ. ಸೊ ನಾವು ದುನಗಿರಿ ಅಂತ ಕರಿಬಹುದು ಅಥವಾ Y3023 ಅಂತ ಕೂಡ ಕರಿಬಹುದಾಗಿರುತ್ತೆ. ಹಾಗಿದ್ರೆ ಇದನ್ನ ಪ್ರಸ್ತುತವಾಗಿ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ ಹೂಗ್ಲಿ ರಿವರ್, ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಕೋಲ್ಕತ್ತಾದಲ್ಲಿ ಬರ್ತಕ್ಕಂತ ಹೂಗ್ಲಿ ನದಿಯಲ್ಲಿ ಇದನ್ನ ಪ್ರಾರಂಭ ಮಾಡಿರ್ತಾರೆ. ಹಾಗಿದ್ರೆ ಇದಕ್ಕೆ ದುನಗಿರಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಉತ್ತರಾಖಂಡದಲ್ಲಿ ಇರ್ತಕ್ಕಂತ ಪರ್ವತ ಶ್ರೇಣಿಗಳನ್ನ ನಾವು ದುನಗಿರಿ ಅಥವಾ ಮೌಂಟೇನ್ ರೇಂಜಸ್ ನ ನಾವು ದುನಗಿರಿ ಅಂತ ಕರಿತೀವಿ. ಸೊ ಅದೇ ಹೆಸರನ್ನ ಈ ಒಂದು ಫ್ರಿಗೇಟ್ ಗೆ ಇಟ್ಟಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ 17A ಅಂತ ನಾನು ಹೇಳಿದೆ. ಅಂದ್ರೆ ಈ ಒಂದು ದುನಗಿರಿಯನ್ನ ಪ್ರಾಜೆಕ್ಟ್ 17A ಅಡಿಯಲ್ಲಿ ತಯಾರಿ ಮಾಡಿದ್ದಾರೆ ಅಂತ ಹೇಳಿದ್ದೆ. ಈ ಒಂದು ಪ್ರಾಜೆಕ್ಟ್ 17A ಅಲ್ಲಿ 2019 ಮತ್ತು 2020ರಲ್ಲಿ 2 ಯುದ್ಧ ನೌಕೆಗಳನ್ನ ಲಾಂಚ್ ಮಾಡಿರ್ತಾರೆ. ಈ ಯುದ್ಧ ನೌಕೆಗಳನ್ನ MDL ಅಂದ್ರೆ ಮೊಜಗಾವ್ ಡಾಕ್ ಲಿಮಿಟೆಡ್, ಅದಾದ್ಮೇಲೆ GRSC ಅಂತ ಕರಿತೀವಿ. ಅಂದ್ರೆ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಎಂಜಿನಿಯರಿಂಗ್ ಅಂತ ಕರಿತೇವೆ. ಸೊ ಇವರು ಡೆವಲಪ್ ಮಾಡಿ ಈ ಶಿಪ್ ಗಳನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಕ್ಯಾಟಗರಿಯಲ್ಲಿ ಬರ್ತಕ್ಕಂತ 3ನೇ ಶಿಪ್ ನ ನಾವು ಉದಯಗಿರಿ ಅಂತ ಕರಿತೇವೆ. ಸೊ ಇದು ಮೇ 2022ರಲ್ಲಿ ಇದನ್ನ ಮೊಜಗಾವ್ ಡಾಕ್ ಯಾರ್ಡ್ ಲಿಮಿಟೆಡ್ ಇಂದ ಇದನ್ನ ಲಾಂಚ್ ಮಾಡಿದ್ರು. ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಪ್ರಾಜೆಕ್ಟ್ 17A ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ರಾಜೆಕ್ಟ್ 17A ಅನ್ನ ನಾವು ನೀಲಗಿರಿ ವರ್ಗದ ಯುದ್ಧ ನೌಕೆಗಳು ಅಥವಾ ಫ್ರಿಗೇಟ್ಸ್ ಅಂತ ಕೂಡ ಕರಿತೇವೆ. ಸೊ ಈ ಒಂದು ಫ್ರಿಗೇಟ್ಸ್ ಅಲ್ಲಿ ದೀಸ್ ಆರ್ ಸೀರೀಸ್ ಆಫ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ಆಗಿರ್ತವೆ. ಅಂದ್ರೆ ಇದನ್ನ ನಾವು ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ಅಂತ ಕೂಡ ನಾವು ಕರೀಬಹುದಾಗಿರುತ್ತೆ ಅಥವಾ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಗಳ ಸರಣಿ ಅಂತ ಕೂಡ ಕರೀತೇವೆ. ಸೊ ಇವುಗಳ ಡೆವಲಪ್ಮೆಂಟ್ ಅಥವಾ ಬಿಲ್ಡಿಂಗ್ ಎಲ್ಲ ಆಗ್ತಾ ಇದೆ ಅಂದ್ರೆ ಮೊಜಗಾವ್ ಡಾಕ್ ಲಿಮಿಟೆಡ್ ಅಥವಾ ಈ ಒಂದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಮತ್ತೆ ಇಂಜಿನಿಯರಿಂಗ್ ಅಲ್ಲಿ ಇವುಗಳ ಒಂದು ಅಭಿವೃದ್ಧಿ ನಡೀತಾ ಇದೆ. ಸೊ ಇವುಗಳಿಗೆ ಕ್ರಿಶ್ಚಿಯನ್ ಅಂದ್ರೆ ಅದಕ್ಕೆ ಯಾಕೆ ಆ ಹೆಸರಿಟ್ಟಿದ್ದಾರೆ ಅಂದ್ರೆ ಸೊ ಇದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ 1972 ಮತ್ತು 2013ರ ಮಧ್ಯ ಸೊ ನೀಲಗಿರಿ ಕ್ಲಾಸ್ ಫ್ರಿಗೇಟ್ಸ್ ಅಂತ ಆಲ್ರೆಡಿ ಮುಂಚೆ ಇದ್ವು. ಸೊ ಅವುಗಳನ್ನ 2013ರಲ್ಲಿ ಡಿಕಮಿಷನ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ಈ ಪ್ರಾಜೆಕ್ಟ್ 17A ಅಡಿಯಲ್ಲಿ ಬರ್ತಕ್ಕಂತ ಎಲ್ಲಾ ಶಿಪ್ಸ್ ಗಳಿಗೂ ನೀಲಗಿರಿ ಕ್ಲಾಸ್ ಅಲ್ಲಿ ಬರ್ತಕ್ಕಂತ ಶಿಪ್ ಗಳ ಹೆಸರೇನಿತ್ತೋ ಅದನ್ನೇ ಮರು ನಾಮಕರಣ ಮಾಡಿದ್ದಾರೆ. ಸೊ ಹಾಗಿದ್ರೆ ಮೂಲವಾಗಿದ್ದಕ್ಕಂತ ನೀಲಗಿರಿ ಶಿಪ್ ಏನಿತ್ತು ಅಂದ್ರೆ ನೀಲಗಿರಿ ಕ್ಲಾಸ್ ಏನಿತ್ತೋ ಸೊ ಅದರಲ್ಲಿ 8 ಹಡಗುಗಳನ್ನ ಅಂದ್ರೆ ಮೊದಲು 6 ಹಡಗುಗಳನ್ನ ಮಾತ್ರ ನಾವು ನೋಡ್ತಾ ಇದ್ವಿ. ಸೊ ಈ ಒಂದು ಪ್ರಾಜೆಕ್ಟ್ 17A ಅಲ್ಲಿ ಟೋಟಲ್ 7 ಫ್ರಿಗೇಟ್ಸ್ ಇರುತ್ತೆ.
ಬಟ್ ನೀಲಗಿರಿ ಕ್ಲಾಸ್ ಮುಂಚೆ ಏನಿತ್ತು ಅದರಲ್ಲಿ ಬರೀ ಆರು ಹಡಗುಗಳನ್ನ ಮಾತ್ರ ನಾವು ನೋಡಿದ್ವಿ. ಆ 6 ಹಡಗುಗಳ ನೇಮ್ಸ್ ಯಾವ್ದ್ಯಾವ್ದು ಅಂದ್ರೆ ನೀಲಗಿರಿ, ಹಿಮಗಿರಿ, ಉದಯಗಿರಿ, ದುನಗಿರಿ, ತಾರಾಗಿರಿ ಮತ್ತೆ ವಿದ್ಯಾಗಿರಿ ಆಗಿರುತ್ತೆ. ಸೊ 7ನೇದಕ್ಕೆ ಹೊಸ ಹೆಸರನ್ನ ಇಟ್ಟಿರ್ತಾರೆ. ಸೊ ಅದನ್ನ ನಾವು ಮಹೇಂದ್ರಗಿರಿ ಅಂತ ಕರಿತೇವೆ. ಸೊ ಪ್ರಸ್ತುತವಾಗಿ ನೀಲಗಿರಿ ಲಾಂಚ್ ಆಗಿರುತ್ತೆ, ಹಿಮಗಿರಿ ಆಗಿರುತ್ತೆ, ಉದಯಗಿರಿ ಆಗಿರುತ್ತೆ. ಸೊ ಇವತ್ತಿನ ಆರ್ಟಿಕಲ್ ಅಲ್ಲಿ ನಾವು ದುನಗಿರಿ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೊ ತಾರಾಗಿರಿ, ವಿಂಧ್ಯಾಗಿರಿ ಮತ್ತೆ ಮಹೇಂದ್ರಗಿರಿ ಅಂತಕ್ಕಂಥದ್ದು ಇನ್ನು ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ನೀಲಗಿರಿ ಯಾವಾಗ ಲಾಂಚ್ ಆಯ್ತು, ಉದಯಗಿರಿ ಯಾವಾಗ ಲಾಂಚ್ ಆಯ್ತು, ಹಿಮಗಿರಿ ಯಾವಾಗ ಲಾಂಚ್ ಆಯ್ತು, ಎಲ್ಲ ಮಾಹಿತಿಯನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಯು ಕ್ಯಾನ್ ಗೋ ಥ್ರೂ ದಿ ಇನ್ಫಾರ್ಮೇಶನ್ ಹಿಯರ್. ಸೊ ಆ ಚಿತ್ರಗಳನ್ನ ಕೂಡ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ನೀಲಗಿರಿ, ಇದು ಉದಯಗಿರಿ ಆಗಿರುತ್ತೆ. ಸೊ ಅದಾದ್ಮೇಲೆ 3ನೇದನ್ನ ನಾವು ಹಿಮಗಿರಿ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಹೆಪಾಟಿಟಿಸ್ ಔಟ್ಬ್ರೇಕ್ ಇನ್ ಚಿಲ್ಡ್ರನ್, WHO ರಿಪೋರ್ಟ್. ಸೊ ಈ ಹೆಪಾಟಿಟಿಸ್ ಅಂತ ನಾವೇನ್ ಕರಿತೀವಿ, ಸೊ ಇದು ಮಕ್ಕಳಲ್ಲಿ ಹೇಗೆ ಉಂಟಾಗ್ತಾ ಇದೆ ಅನ್ನೋದರ ಬಗ್ಗೆ WHO ಅಥವಾ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಒಂದು ವರದಿ ರಿಲೀಸ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ವಾಟ್ ಈಸ್ ಹೆಪಾಟಿಟಿಸ್ ಅಂತ ನಾವು ಹೇಳೋದಾದ್ರೆ, ಸೊ ಇದು ನಮ್ಮ ಲಿವರ್ ಅಥವಾ ಯಕೃತ್ತು ಅಂತ ನಾವೇನ್ ಹೇಳ್ತೀವಿ, ಸೊ ಅದಕ್ಕೆ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ವೈರಸ್ ಆಗಿರುತ್ತೆ. ಸೊ ಹೆಪಾಟಿಟಿಸ್ ಅಲ್ಲಿ 5 ಟೈಪ್ಸ್ ಆಫ್ ವೈರಸಸ್ ಇರುತ್ತೆ. ಒಂದನ್ನ ABCDE ವೈರಸಸ್ ಅಂತ ಕರಿತೇವೆ. ಸೊ ಈ 5 ವೇರಿಯಂಟ್ಸ್ ಏನಿದಾವೆ, ಸೊ ಅದರಲ್ಲಿ ಹೆಪಾಟಿಟಿಸ್ ಸಿ ಏನಿದೆ, ಸೊ ಇದಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ ಇರೋದಿಲ್ಲ, ಯಾವುದೇ ರೀತಿಯ ಲಸಿಕೆ ಇರೋದಿಲ್ಲ. ಸೊ ದಟ್ಸ್ ವೈ ಹೆಪಾಟಿಟಿಸ್ ಸಿ ಈಸ್ ವೆರಿ ವೆರಿ ಡೇಂಜರಸ್. ಸೊ ಅದಾದ್ಮೇಲೆ ಈ ಒಂದು ಹೆಪಾಟಿಟಿಸ್ ಕೇಸಸ್ ಏನಿದಾವೆ, ಸೊ ಬಿ ಅಂಡ್ ಸಿ ಅಂತಕ್ಕಂಥದ್ದು ಬಹಳ ಕಾಮನ್ ಇರುತ್ತೆ. ಸೊ 400 ಮಿಲಿಯನ್ ಕೇಸಸ್ ಪರ್ ಇಯರ್ ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಹೆಪಾಟಿಟಿಸ್ ಎ ಮತ್ತೆ ಇ ಅಂತಕ್ಕಂಥದ್ದು ಲ್ಯಾಕ್ ಆಫ್ ಫುಡ್ ಹೈಜಿನ್, ಅಂದ್ರೆ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಮತ್ತು ನೀರಿನಲ್ಲಿ ಕಲುಷಿತವಾಗಿದ್ರೆ ಆ ಒಂದು ಕಾಯಿಲೆ ಬರುತ್ತೆ. ಸೊ ಅದಾದ್ಮೇಲೆ ಹೆಪಾಟಿಟಿಸ್ ಬಿ ಸಿ ಡಿ ಅಂತಕ್ಕಂಥದ್ದು ಬ್ಲಡ್, ಸ್ಪರ್ಮ್ ಮತ್ತೆ ಅದರ್ ಬಾಡಿ ಫ್ಲೂಯಿಡ್ಸ್, ಅಂದ್ರೆ ಈ ಒಂದು ರಕ್ತ, ಈ ವೀರ್ಯಾಣುಗಳು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಈ ಒಂದು ಕಾಯಿಲೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. So according to WHO, 1010 probable cases have been reported from about 35 countries between April 5 and July 8. ಅಂದ್ರೆ ಈ ವರ್ಷದ ಏಪ್ರಿಲ್ 5 ಮತ್ತು ಜುಲೈ 8ರ ನಡುವೆ WHO ಪ್ರಕಾರ 35 ದೇಶಗಳಲ್ಲಿ 1010 ಸಂಭವನೀಯ ಪ್ರಕರಣಗಳು ವರದಿಯಾಗಿರುತ್ತೆ. ಸೊ ಇದರಲ್ಲಿ 22 ಚಿಲ್ಡ್ರನ್ ಅಂದ್ರೆ ಇನ್ಫೆಕ್ಟೆಡ್ ಆಗಿರ್ತಕ್ಕಂಥ 22 ಮಕ್ಕಳು ಬಲಿಯಾಗಿರೋದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಅನ್ನ ನಾವು ಯುರೋಪ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್ ಅನ್ನ ನಾವು ಅಮೆರಿಕದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಾಟ್ ಈಸ್ ಹೆಪಾಟಿಟಿಸ್ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಇಸ್ ಆಲ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ಸೈನ್ಸ್. ಸೊ ಇದು ಇನ್ಫ್ಲಮೇಷನ್ ಆಫ್ ಲಿವರ್ ಟಿಶ್ಯೂ, ಅಂದ್ರೆ ನಮ್ಮ ಒಂದು ಯಕೃತ್ತಿನ ಅಂಗಾಂಶ ಏನಿರುತ್ತೆ, ಸೊ ಅದು ಊದ್ಕೊಳ್ಳೋದಕ್ಕೆ ನಾವು ಹೆಪಾಟಿಟಿಸ್ ಅಂತ ಕರಿತೇವೆ. ಸೊ ಕ್ರೋನಿಕ್ ಹೆಪಾಟಿಟಿಸ್ ಆರ್ ರಿಸಲ್ಟ್ ಇನ್ ಅಕ್ಯೂಟ್ ಲಿವರ್ ಫೇಲ್ಯೂರ್, ಅಂದ್ರೆ ಇದರಲ್ಲಿ ದೀರ್ಘಕಾಲದ ಹೆಪಾಟಿಟಿಸ್ ಅಂದ್ರೆ ಆ ಒಂದು ಲಿವರ್ ಇನ್ಫ್ಲಮೇಷನ್ ದೀರ್ಘಕಾಲವಾಗಿರುತ್ತೆ ಅಥವಾ ಲಿವರ್ ಫೇಲ್ಯೂರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಸ್ಕಾರಿಂಗ್ ಆಫ್ ದಿ ಲಿವರ್, ಅಂದ್ರೆ ಲಿವರ್ ಮೇಲೆ ಗಾಯಗಳನ್ನ ಉಂಟಾಗುತ್ತೆ. ಆ ಒಂದು ಕಂಡೀಷನ್ ನಾವು ಸಿರೋಸಿಸ್ ಆಫ್ ಲಿವರ್ ಅಂತ ಕರಿತೇವೆ. ಸೊ ಅದಾದ ನಂತರ ಲಿವರ್ ಫೇಲ್ಯೂರ್ ಅಥವಾ ಲಿವರ್ ವೈಫಲ್ಯ ಆಗುತ್ತೆ, ಅಂದ್ರೆ ಲಿವರ್ ಯಾವುದೇ ಕೆಲಸ ಮಾಡೋದಿಲ್ಲ. ತದನಂತರ ಲಿವರ್ ಕ್ಯಾನ್ಸರ್ ಆಗಿ ಇದು ಕನ್ವರ್ಟ್ ಆಗುತ್ತೆ. ಸೊ ಮೋಸ್ಟ್ ಕಾಮನ್ ಕಾಸಸ್ ಯಾವ್ದ್ಯಾವ್ದು ಅಂತ ಹೇಳಿದೆ, ABCD ಮತ್ತೆ ಈ ಮೋಸ್ಟ್ ಕಾಮನ್ ಕಾಸಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಹೆಪಾಟಿಟಿಸ್ ಬೇಸಿಕಲಿ ಯಾವ್ದ್ರಿಂದ ಬರುತ್ತಂದ್ರೆ ಹೆವಿ ಆಲ್ಕೋಹಾಲ್ ಕನ್ಸಂಪ್ಷನ್. ನಿಮ್ಗೆಲ್ಲ ಗೊತ್ತು, ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಲಿವರ್ ಡ್ಯಾಮೇಜ್ ಆಗುತ್ತಂತ. ಸೊ ಅದರಿಂದ ಹೆಪಾಟಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವೊಂದು ಔಷಧಗಳನ್ನ ಸೇವನೆ ಮಾಡೋದ್ರಿಂದ ಬರುತ್ತೆ. ಸೊ ಅದಾದ್ಮೇಲೆ ಟಾಕ್ಸಿನ್ಸ್ ಮತ್ತೆ ಇನ್ಫೆಕ್ಷನ್ಸ್ ಇಂದ ಕೂಡ ಈ ಒಂದು ಕಾಯಿಲೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಾದ್ಮೇಲೆ ಹೆಪಾಟಿಟಿಸ್ ಎ ಮತ್ತೆ ಇ ಏನಿರುತ್ತೆ, ಮೇನ್ಲಿ ಸ್ಪ್ರೆಡ್ ಬೈ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್. ನಾನು ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಎ ಮತ್ತೆ ಇ ಅಂತಕ್ಕಂಥದ್ದು ಕಲುಷಿತ ಆಹಾರ ಮತ್ತು ನೀರಿನಿಂದ ಹರಡುತ್ತೆ. ಹೆಪಾಟಿಟಿಸ್ ಬಿ ಅಂತಕ್ಕಂಥದ್ದು ಸೆಕ್ಷುಯಲ್ ಕಾಂಟ್ಯಾಕ್ಟ್ ಇಂದ ಮತ್ತೆ ಮದರ್ ಇಂದ ಬೇಬಿಗೂ ಬರ್ತಕ್ಕಂಥ ಚಾನ್ಸ್ ಇರುತ್ತೆ, ಅಂದ್ರೆ ತಾಯಿಗೆ ಹೆಪಾಟಿಟಿಸ್ ಇದ್ರೆ ಮಗುಗೂ ಕೂಡ ಅದು ವರ್ಗಾವಣೆ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ. ಹೆಪಾಟಿಟಿಸ್ ಸಿ ಇಸ್ ಕಾಮನ್ಲಿ ಸ್ಪ್ರೆಡ್ ಥ್ರೂ ಇನ್ಫೆಕ್ಟೆಡ್ ಬ್ಲಡ್, ಅಂದ್ರೆ ಹೆಪಾಟಿಟಿಸ್ ಸಿ ಏನಿರುತ್ತೆ, ಸೊ ಅದನ್ನ ರಕ್ತ ವರ್ಗಾವಣೆ ಮಾಡುವಾಗ ಅವ್ರಿಗೆ ಏನಾದ್ರೂ ಕಾಯಿಲೆ ಇದ್ರೆ ಅದು ಕಂಪಲ್ಸರಿ ಯಾರು ಬ್ಲಡ್ ನ ತಗೊಳ್ತಾರೆ ಅವ್ರಿಗೆ ಆ ಕಾಯಿಲೆ ಬರುತ್ತೆ. ಹೆಪಾಟಿಟಿಸ್ ಡಿ ಕ್ಯಾನ್ ಓನ್ಲಿ ಇನ್ಫೆಕ್ಟ್ ಪೀಪಲ್ ಆಲ್ರೆಡಿ ಇನ್ಫೆಕ್ಟೆಡ್ ವಿತ್ ಹೆಪಾಟಿಟಿಸ್ ಬಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಹೆಪಾಟಿಟಿಸ್ ಡಿ ಯಾರಿಗೆ ಬರುತ್ತೆ ಅಂದ್ರೆ ಆಲ್ರೆಡಿ ಹೆಪಾಟಿಟಿಸ್ ಬಿ ಬಂದಿರೋರ್ಗೆ ಮಾತ್ರ ಹೆಪಾಟಿಟಿಸ್ ಡಿ ಬರ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಸೊ ಈ ಎಲ್ಲಾ ಹೆಪಾಟಿಟಿಸ್ ಗಳಲ್ಲಿ ಹೆಪಾಟೈಟಿಸ್ ಸಿ ಗೆ ಇದುವರೆಗೂ ಲಸಿಕೆಯನ್ನ ಕಂಡುಹಿಡಿದಿರೋದಿಲ್ಲ.
So with this, we have come to the 7th article. This is about ಗೈಡ್ಲೈನ್ಸ್ ಫಾರ್ ಮಿಷನ್ ಶಕ್ತಿ. ಅಂದ್ರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂತ ಸ್ಕೀಮ್ಸ್ ನ ಒಂದು ಗ್ರೂಪ್ ಮಾಡಿರ್ತಾರೆ. ಸೊ ಆ ಒಂದು ಗ್ರೂಪ್ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಬಜೆಟ್ ಅಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಎಲ್ಲಾ ಸ್ಕೀಮ್ಸ್ ಗಳನ್ನ 4 ವಲಯಗಳಾಗಿ ಗ್ರೂಪ್ ಮಾಡಿರ್ತಾರೆ. ಸೊ ಒಂದನ್ನ ಮಿಷನ್ ಶಕ್ತಿ ಅಂತ ಕರಿತೀವಿ, ಇನ್ನೊಂದನ್ನ ಮಿಷನ್ ವಾತ್ಸಲ್ಯ, ಸಕ್ಷಮ್ ಮತ್ತೆ ಮಿಷನ್ ಪೋಷಣ್ ಅಂತ ಕರಿತೀವಿ. ಸಕ್ಷಮ್ ಅಂಗನವಾಡಿ ಮತ್ತೆ ಮಿಷನ್ ಪೋಷಣ್ ಅಂತ ಕರಿತೇವೆ. ಸೊ ನಾವು ಕಳೆದ ಒಂದು ವಾರದ ಹಿಂದೆ ಮಿಷನ್ ವಾತ್ಸಲ್ಯ ಬಗ್ಗೆ ಮಾರ್ಗಸೂಚಿಗಳು ಬಿಡುಗಡೆ ಆದಾಗ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವು ಮಿಷನ್ ಶಕ್ತಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಮಿಷನ್ ಶಕ್ತಿಯನ್ನ ಮತ್ತೆ 2 ಕಾಂಪೊನೆಂಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಒಂದನ್ನ ನಾವು ಸಂಬಾಲ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಸಾಮರ್ಥ್ಯ ಅಂತ ಕರಿತೀವಿ. ಸೊ ಸಂಬಾಲ್ನ ನಾವೇನಂತ ಕರಿತೀವಿ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ವುಮೆನ್, ಅಂದ್ರೆ ಮಹಿಳೆಯರಿಗೆ ರಕ್ಷಣೆ ಮತ್ತು ಭದ್ರತೆಯನ್ನ ಕೊಡ್ತಕ್ಕಂತ ಕಾರ್ಯಕ್ರಮಗಳನ್ನ ನಾವು ಸಂಬಲ್ ಅಂತ ಕರಿತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಸಂಬಲ್ ಕೆಳಗಡೆ ಏನೇನ್ ಬರುತ್ತೆ ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಸಂಬಲ್ ಕೆಳಗಡೆ ಮುಂಚೆ ಏನೇನ್ ಸ್ಕೀಮ್ಸ್ ಇತ್ತೋ ಅದನ್ನೆಲ್ಲ ಸಬ್ಸ್ಯೂಮ್ ಮಾಡಿರ್ತಾರೆ. ಅಂದ್ರೆ ಒನ್ ಸ್ಟಾಪ್ ಸೆಂಟರ್ ಆಗಿರ್ಬೋದು, ವುಮೆನ್ ಹೆಲ್ಪ್ ಲೈನ್ ಆಗಿರ್ಬೋದು, ಬೇಟಿ ಬಚಾವೋ ಬೇಟಿ ಪಡಾವೋ ಮತ್ತೆ ನಾರಿ ಅದಾಲತ್. ಸೊ ಇವೆಲ್ಲವನ್ನ ಒಟ್ಟಿಗೆ ಸೇರಿಸಿ ಸಂಬಲ್ ಅಂತಕ್ಕಂತ ಒಂದು ಯೂನಿಟ್ ನ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಸಾಮರ್ಥ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಪವರ್ಮೆಂಟ್ ಆಫ್ ವುಮೆನ್, ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಇದರ ಅಡಿಯಲ್ಲಿ ಸೇರಿಸ್ಕೊಳ್ತಾ ಬರ್ತಾರೆ. ಸೊ ಅದ್ಯಾವ್ದು ಅಂದ್ರೆ ಉಜ್ಜವಾಲ, ಸ್ವದೇರ್ ಗೃಹ, ವರ್ಕಿಂಗ್ ವಿಮೆನ್ ಹಾಸ್ಟೆಲ್ ಮತ್ತೆ ನ್ಯಾಷನಲ್ ಕ್ರೆಶೆ ಸ್ಕೀಮ್ ಮತ್ತೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ, ಇವುಗಳನ್ನೆಲ್ಲವನ್ನ ಸಾಮರ್ಥ್ಯ ಅಡಿಯಲ್ಲಿ ಇನ್ಕ್ಲೂಡ್ ಮಾಡ್ತಾ ಬರ್ತಾರೆ. ಸೊ ಇವಾಗ ಇದು ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಮಿಷನ್ ಶಕ್ತಿ ಒಂದು ಕಾರ್ಯಕ್ರಮ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾರ್ಗಸೂಚಿಗಳನ್ನ ಈಗ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಮಿಷನ್ ಶಕ್ತಿ ಅಂತಕ್ಕಂಥದ್ದನ್ನ ಸೊ 2021 ಮತ್ತು 2025-26ರವರೆಗೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ನಾನು ಚಿತ್ರದಲ್ಲೇ ತೋರಿಸಿದಾಗೆ ಮಿಷನ್ ಶಕ್ತಿ ಬಂದು ಸೇಫ್ಟಿ, ಸೆಕ್ಯೂರಿಟಿ ಮತ್ತು ಎಂಪವರ್ಮೆಂಟ್ ಆಫ್ ವುಮೆನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಹಾಗಿದ್ರೆ ಇದರಲ್ಲಿ ಬರ್ತಕ್ಕಂಥ ಒಂದು ಇನಿಷಿಯೇಟಿವ್ಸ್ ಏನು ಅಂದ್ರೆ ಮಿಷನ್ ಶಕ್ತಿಯಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಮಿಷನ್ ಶಕ್ತಿಯಲ್ಲಿ ಏನೇನ್ ಬರುತ್ತೆ ಅನ್ನೋ ಒಂದು ಎಲ್ಲಾ ಪಾಯಿಂಟ್ಸ್ ನ ನಾವ್ ಇಲ್ಲಿ ಕೊಟ್ಟಿರ್ತೇವೆ. ಸೊ ದೇ ಆರ್ ವೆರಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಆಗ್ಲಿ, ಪ್ರೊಡಕ್ಷನ್ ಆಗ್ಲಿ, ಸ್ಕಿಲ್ ಆಗ್ಲಿ, ಎಕನಾಮಿಕ್ ಎನ್ರಿಚ್ಮೆಂಟ್ ಆಗ್ಲಿ, ಫಿನಾನ್ಷಿಯಲ್ ಲಿಟ್ರಸಿ ಆಗ್ಲಿ, ಎಲ್ಲವನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ಪಟ್ಟಿ ಮಾಡಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಹಾಗಿದ್ರೆ ಈ ಮಿಷನ್ ಶಕ್ತಿಯಲ್ಲಿ 2 ಸಬ್ ಸ್ಕೀಮ್ಸ್ ಇರುತ್ತೆ. ಅದನ್ನ ನಾನು ಆಲ್ರೆಡಿ ಗ್ರಾಫ್ ಅಲ್ಲಿ ತೋರಿಸಿರ್ತೀನಿ. ಒಂದನ್ನ ಸಂಬಲ್ ಮತ್ತೆ ಇನ್ನೊಂದನ್ನ ಸಾಮರ್ಥ್ಯ ಅಂತ ಕರಿತೇವೆ. ಸೊ ಸಂಬಲ್ ಮತ್ತೆ ಸಾಮರ್ಥ್ಯ ಮಧ್ಯ ಏನೇನ್ ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ಕೂಡ ನಾನು ಆ ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸಂಬಲ್ ಅಡಿಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನ ಸೇರಿಸಿದ್ದಾರೆ, ಸಾಮರ್ಥ್ಯ ಅಡಿಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳನ್ನ ಸೇರಿಸಿದ್ದಾರೆ, ಸೊ ಎಲ್ಲವನ್ನ ನಾನು ಚಿತ್ರದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ನೋಟ್ಸ್ ಮೇಕಿಂಗ್. ಅದ್ರ ಜೊತೆಗೆ ಈ ಒಂದು ಸಾಮರ್ಥ್ಯ ಅಂತಕ್ಕಂಥ ಒಂದು ಕಾಂಪೊನೆಂಟ್ ಅಲ್ಲಿ ಒಂದು ಹೊಸ ವಿಷಯವನ್ನ ಆಡ್ ಮಾಡಿರ್ತಾರೆ. ಸೊ ಅದೇನು ಅಂದ್ರೆ ಗ್ಯಾಪ್ ಫಂಡಿಂಗ್ ಫಾರ್ ಎಕನಾಮಿಕ್ ಎಂಪವರ್ಮೆಂಟ್. ಅಂದ್ರೆ ಈ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಗ್ಯಾಪ್ ಫಂಡಿಂಗ್ ನ ಹೊಸ ಘಟಕವನ್ನ ಸೇರಿಸಿರ್ತಾರೆ. ಗ್ಯಾಪ್ ಫಂಡಿಂಗ್ ಅಂದ್ರೆ ಈ ಪುರುಷರು ಮತ್ತು ಮಹಿಳೆಯರು ಆ ಒಂದು ರೇಷಿಯೋ ಏನಿರುತ್ತೆ ಅಂದ್ರೆ ಪುರುಷರ ಭಾಗವಹಿಸುವಿಕೆ ಜಾಸ್ತಿ ಇದ್ದು ಮಹಿಳೆಯರ ಭಾಗವಹಿಸಿಕೆ ತುಂಬಾ ಕಡಿಮೆ ಇದ್ರೆ ಆ ಗ್ಯಾಪ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಫಂಡ್ ಮಾಡ್ತಕ್ಕಂಥ ಯೋಜನೆಯನ್ನು ಕೂಡ ಈ ಒಂದು ಸಾಮರ್ಥ್ಯ ಅಡಿಯಲ್ಲಿ ಸೇರಿಸಿರ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ವತಿಯಿಂದ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಔಷಧಿಗೆ ಈಗ ಅಪ್ರೂವಲ್ ಸಿಕ್ಕಿರುತ್ತೆ. ಸೊ ಆ ಔಷಧಿಯನ್ನ ಯಾರು ಪ್ರಿಪೇರ್ ಮಾಡಿದ್ದಾರೆ ಎಲ್ಲ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. DCGI, ಸೊ ಇದನ್ನ ನಾವು ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಪ್ರೂವ್ಡ್ ದಿ ಕಂಟ್ರೀಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಗೇನ್ಸ್ಟ್ ಸರ್ವೈಕಲ್ ಕ್ಯಾನ್ಸರ್. ಸೊ ಒಂದು ರೀತಿಯ ಕ್ಯಾನ್ಸರ್, ಅದನ್ನ ನಾವು ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭ ಕಂಠದ ಕ್ಯಾನ್ಸರ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಒಂದು ನೆಕ್ ರೀಜನ್ ಅಲ್ಲಿ ಬರ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿರುತ್ತೆ. ಸೊ ಅದರ ವಿರುದ್ಧದ ದೇಶದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಲಸಿಕೆಯನ್ನ ಈಗ ಅಪ್ರೂವ್ ಮಾಡಿರ್ತಾರೆ. ಸೊ ಈ ಲಸಿಕೆಯನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಗ್ಗೆ ಕರೋನಾ ಟೈಮ್ ಅಲ್ಲಿ ನೀವು ಸಾಕಷ್ಟು ಸಾರಿ ಕೇಳಿರ್ತೀರಾ. ಸೊ ಅದು ಈ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿರುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಅಂತಕ್ಕಂಥದ್ದು ಸೆಕೆಂಡ್ ಮೋಸ್ಟ್ ಫ್ರೀಕ್ವೆಂಟ್ ಕ್ಯಾನ್ಸರ್ ಅಮಾಂಗ್ ವಿಮೆನ್ ಬಿಟ್ವೀನ್ 15 to 44 ಇಯರ್ಸ್. ಅಂದ್ರೆ 15ರಿಂದ 44 ವರ್ಷದ ಮಹಿಳೆಯರಲ್ಲಿ 2ನೇ ಅತಿ ಹೆಚ್ಚು ಕ್ಯಾನ್ಸರ್ ರೋಗ ಇದಾಗಿರುತ್ತೆ.
ಸೊ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಅನ್ ಇಂಡಿಯನ್ ಬಯೋಟೆಕ್ನಾಲಜಿ ಅಂಡ್ ಬಯೋಫಾರ್ಮಸ್ಯೂಟಿಕಲ್ ಕಂಪನಿ ಬೇಸ್ಡ್ ಇನ್ ಪುಣೆ. ಸೊ ಇದು ಪುಣೆಯಲ್ಲಿರ್ತಕ್ಕಂಥ ಒಂದು ಜೈವಿಕ ತಂತ್ರಜ್ಞಾನ ಮತ್ತು ಜೈವಿಕ ಔಷಧಿಯ ಒಂದು ಕಂಪನಿ ಆಗಿರುತ್ತೆ. ಸೊ ಇಟ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ ಆಫ್ ವ್ಯಾಕ್ಸಿನ್. ಸೊ ವಿಶ್ವದಲ್ಲಿಯೇ ಅತಿ ದೊಡ್ಡ ಲಸಿಕೆಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿರುತ್ತೆ. ಸೊ ಇಟ್ ವಾಸ್ ಫೌಂಡೆಡ್ ಬೈ ಸೈರಸ್ ಪೂನಾವಾಲಾ ಇನ್ 1966. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಸೊ ಸೈರಸ್ ಪೂನಾವಾಲಾ ಅಂತ ಕರಿತೇವೆ. ಇದನ್ನ 1966ರಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪದ್ಮಶ್ರೀ ಅವಾರ್ಡಿ ನೋಟೆಡ್ ಸೋಷಿಯಲ್ ವರ್ಕರ್ ಅವದಾಶ್ ಕೌಶಲ್ ಪಾಸಸ್ ಅವೇ. ಸೊ ಅವದಾಶ್ ಕೌಶಲ್ ಅಂತಕ್ಕಂಥವ್ರು ಸೊ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿರುತ್ತೆ. ಸೊ ಅವರು ನಿಧನರಾಗಿರ್ತಾರೆ. ಹಾಗಿದ್ರೆ ಅವರಿಗೆ ಪದ್ಮಶ್ರೀ ಯಾಕೆ ಕೊಟ್ಟಿದ್ರು? ಪದ್ಮಶ್ರೀ ಯಾಕೆ ಕೊಟ್ಟಿದ್ರು ಅಂದ್ರೆ ಅವರು ಒಂದು NGO ನ ಸ್ಥಾಪನೆ ಮಾಡ್ತಾರೆ, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ನ ಸ್ಥಾಪನೆ ಮಾಡ್ತಾರೆ. ಸೊ ಅದರ ಹೆಸರೇನು ಅಂದ್ರೆ ರೂರಲ್ ಲಿಟಿಗೇಷನ್ ಅಂಡ್ ಎಂಟೈಟಲ್ಮೆಂಟ್ ಕೇಂದ್ರ, ಅಂದ್ರೆ ಗ್ರಾಮೀಣ ದಾವೆ ಮತ್ತು ಹಕ್ಕು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ಕೇಂದ್ರವನ್ನ ಯಾರಿಗೋಸ್ಕರ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಒಂದು ಟ್ರೈಬಲ್ ಕಮ್ಯುನಿಟಿ ಇರುತ್ತೆ, ಅಂದ್ರೆ ಒಂದು ಬುಡಕಟ್ಟು ಜನಾಂಗ ಇರುತ್ತೆ. ಸೊ ಅದನ್ನ ನಾವು ಟ್ರೈಬಲ್ ಬೆಲ್ಟ್ ಆಫ್ ಡೆಹ್ರಾಡೂನ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ. ಅಂದ್ರೆ ಡೆಹ್ರಾಡೂನ್ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬುಡಕಟ್ಟು ಜನರಿಗೆ ಬೇಕಾಗಿರ್ತಕ್ಕಂಥ ಹಕ್ಕುಗಳನ್ನ ಒದಗಿಸ್ಲಿಕ್ಕೆ ಒಂದು NGO ನ ಸ್ಥಾಪನೆ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ 1986ರಲ್ಲಿ ಅವರಿಗೆ ಪದ್ಮಶ್ರೀ ಗೌರವವನ್ನ ನೀಡಿರ್ತಾರೆ. ಸೊ ಈಸ್ ನೋನ್ ಟು ಫೈಟ್ ಫಾರ್ ಹ್ಯೂಮನ್ ರೈಟ್ಸ್, ಮಾನವನ ಹಕ್ಕುಗಳು ಮತ್ತು ಕನ್ಸರ್ವೇಷನ್ ಆಫ್ ಎನ್ವಿರಾನ್ಮೆಂಟ್, ಪರಿಸರ ಸಂರಕ್ಷಣೆಗೆ ಹೋರಾಡಿರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಆಗಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾ ಅಂಡ್ ಮ್ಯಾಡಗಸ್ಕರ್ ಸೈನ್ MOU ಆನ್ ಟೆಲಿ ಎಜುಕೇಶನ್. ಅಂದ್ರೆ ಭಾರತ ಮತ್ತು ಮ್ಯಾಡಗಸ್ಕರ್ ಏನಿದೆ ಸೊ ಇದು ಟೆಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ತಿರುವಳಿ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮಡಗಸ್ ಗವರ್ನಮೆಂಟ್ ಮತ್ತೆ ಟೆಲಿಕಮ್ಯುನಿಕೇಶನ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ ಏನಿದೆ ಸೊ ಒಂದು ಅಗ್ರಿಮೆಂಟ್ ಗೆ ಸಹಿ ಹಾಕಿರ್ತಾರೆ. ಕಾರಣ ಏನು ಅಂದ್ರೆ ಟು ಪಾರ್ಟಿಸಿಪೇಟ್ ಇನ್ EVBAB ಅಂತ ಕರಿತೀವಿ. ಅಂದ್ರೆ ಈ ವಿದ್ಯಾಭಾರತಿ ಮತ್ತು ಈ ಆರೋಗ್ಯ ಭಾರತಿ ನೆಟ್ವರ್ಕ್ ಪ್ರಾಜೆಕ್ಟ್ಗೆ ಭಾರತ ಮತ್ತು ಮಡಗಸ್ಕರ್ ಸಹಿ ಹಾಕಿರುತ್ತೆ. ಸೊ ಇಲ್ಲಿ ಭಾರತ ಮಡಗಸ್ಕರ್ಗೆ ಈ ಒಂದು ಶಿಕ್ಷಣ ಕೊಡ್ಲಿಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ 2015ರಲ್ಲಿ ಅಕ್ಟೋಬರ್ ಅಲ್ಲಿ ಸೊ ಒಂದು ಫೋರಂ ಸಮಿಟ್ ನಡೆದಿರುತ್ತೆ. ಅದನ್ನ ನಾವು ಇಂಡಿಯಾ ಆಫ್ರಿಕಾ ಫೋರಂ ಸಮಿಟ್ ಅಂತ ಕರಿತೇವೆ. ಸೊ ಈ ಒಂದು ಸಮಿಟ್ ಅಲ್ಲಿ ಭಾರತ ಏನ್ ಮಾಡಿರುತ್ತೆ ಅಂದ್ರೆ ಪ್ಯಾನ್ ಆಫ್ರಿಕಾ ಅಂದ್ರೆ ಆಫ್ರಿಕಾ ರಾಷ್ಟ್ರಗಳಾದ್ಯಂತ, ಯಾಕಂದ್ರೆ ಆಫ್ರಿಕಾ ರಾಷ್ಟ್ರಗಳು ರಿಲೇಟಿವ್ಲಿ ಸ್ವಲ್ಪ ಪೂರೆಸ್ಟ್ ಕಂಟ್ರೀಸ್ ಆಗಿರೋದ್ರಿಂದ ಸೊ ಅಲ್ಲಿ ಈ ನೆಟ್ವರ್ಕ್ ಪ್ರಾಜೆಕ್ಟ್ ಅನ್ನ ಭಾರತ ರಾಷ್ಟ್ರ ಲಾಂಚ್ ಮಾಡಿತು. ಈ ನೆಟ್ವರ್ಕ್ ಪ್ರಾಜೆಕ್ಟ್ ನ ಅಡಿಯಲ್ಲಿ ಈಗ ಟೆಲಿ ಎಜುಕೇಶನ್ ಮತ್ತೆ ಟೆಲಿ ಮೆಡಿಸಿನ್ ಅಂತಕ್ಕಂಥ 2 ಕಾಂಪೋನೆಂಟ್ಸ್ ನ ಮಡಗಸ್ಕರ್ ನಲ್ಲಿ ಇದು ಲಾಂಚ್ ಮಾಡ್ತಾ ಇದೆ. ಸೊ ಇದಕ್ಕಿಂತ ಮುಂಚೆ 48 ಆಫ್ರಿಕನ್ ಕಂಟ್ರೀಸ್ ನಲ್ಲಿ ಈ ರೀತಿಯ ಪ್ರೋಗ್ರಾಮ್ಸ್ ಗಳನ್ನ ಭಾರತ ಲಾಂಚ್ ಮಾಡಿರುತ್ತೆ. ಸೊ ಈ 2 ಪ್ರೋಗ್ರಾಮ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಈ ವಿದ್ಯಾಭಾರತಿ. ಸೊ ವಿದ್ಯಾಭಾರತಿ ಅಂತ ನೋಡಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ಸೊ ಇದು ಶಿಕ್ಷಣ ಕೊಡ್ತಕ್ಕಂಥ ಒಂದು ಈ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ಆರೋಗ್ಯ ಭಾರತಿ ಇದು ಆರೋಗ್ಯ ಅಥವಾ ಮೆಡಿಸಿನ್ ಗೆ ಸಂಬಂಧಪಟ್ಟಂತೆ ಒಂದು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಆಗಿರುತ್ತೆ. ಸೊ ಈ ಒಂದು MOU ಈಗ ಮಡಗಾಸ್ಕರ್ ಜೊತೆ ಏನ್ ಸಹಿ ಹಾಕಿದೆ ಸೊ ಇದರ ಪರವಾಗಿ ಆ ದೇಶದಲ್ಲಿರ್ತಕ್ಕಂಥವರಿಗೆ ಡಿಗ್ರಿ ಮತ್ತೆ ಡಿಪ್ಲೊಮಾ ಕೋರ್ಸಸ್ ಅನ್ನ ಉಚಿತವಾಗಿ ನೀಡ್ತಕ್ಕಂಥ ಒಂದು ಆನ್ಲೈನ್ ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಮಡಗಾಸ್ಕರ್ ಅಂತಕ್ಕಂಥದ್ದು ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಸೊ ಇದು ಆಫ್ರಿಕನ್ ಕಂಟ್ರಿ ಪಕ್ಕದಲ್ಲಿ ಬರ್ತಕ್ಕಂಥ ಒಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿನ ನಾವು ಅಂಟನಾನಾರಿವೋ ಅಂತ ಕರಿತೇವೆ. ಸೊ ಇದೊಂದು ಐಲ್ಯಾಂಡ್ ನೇಷನ್ ಆಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ನೈಬರಿಂಗ್ ಕಂಟ್ರೀಸ್ ಇರೋದಿಲ್ಲ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ ಇನ್ನೊಂದು ಪ್ರಮುಖವಾದ ಪಾಯಿಂಟ್ ಏನಂದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಏನಿರುತ್ತೆ ಸೊ ಇದು ಮಡಗಸ್ಕರ್ ಮುಖಾಂತರ ಹಾದು ಹೋಗ್ತಕ್ಕಂಥ ಒಂದು ಪ್ರಮುಖವಾದ ರೇಖೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 11th ಆರ್ಟಿಕಲ್. ಡೆಲ್ಲಿ ಗವರ್ನಮೆಂಟ್ ಅಂಡ್ ಯುನಿಸೆಫ್ ಇವರ ಮಧ್ಯ ಒಂದು ಜಾಬ್ ಆಪರ್ಚುನಿಟೀಸ್, ಅಂದ್ರೆ ಡೆಲ್ಲಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಯುನಿಸೆಫ್. ಸೊ ಯುನಿಸೆಫ್ ನ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬೇಕಾಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಆಫ್ ಡೆಲ್ಲಿ ಸ್ಕಿಲ್ ಅಂಡ್ ಆಂಟರ್ಪ್ರಿನಿಯರ್ಶಿಪ್ ಯೂನಿವರ್ಸಿಟಿ, ಅಂದ್ರೆ ಇದೊಂದು ವಿಶ್ವವಿದ್ಯಾನಿಲಯ ಆಗಿರುತ್ತೆ. ದೆಹಲಿ ಕೌಶಲ್ಯ ಮತ್ತು ಉದ್ಯಮಶೀಲತೆ ವಿಶ್ವವಿದ್ಯಾನಿಲಯ. ಸೊ ಈಗ ನ್ಯೂ ಪೈಲಟ್ ಪ್ರಾಜೆಕ್ಟ್ ದಿ ಡೆಲ್ಲಿ ಗವರ್ನಮೆಂಟ್ ಅನೌನ್ಸ್ ವಿತ್ ಯುನಿಸೆಫ್. ಸೊ ಈ ದೆಹಲಿ ಸರ್ಕಾರ ಯುನಿಸೆಫ್ ನೊಂದಿಗೆ ಒಂದು ಹೊಸ ಪ್ರಾಯೋಗಿಕ ಯೋಜನೆಯನ್ನ ಈಗ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯನ್ನ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಈ ವಿಶ್ವವಿದ್ಯಾನಿಲಯ ನಾವಿಲ್ಲೇನ್ ಮೆನ್ಷನ್ ಮಾಡಿದ್ವಿ ಆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಅವಕಾಶಗಳನ್ನ ಕೊಡ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಇದಾಗಿರುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ
ಜಾಬ್ ರೆಡಿ ಅಂದ್ರೆ ಈ ವಿದ್ಯಾರ್ಥಿಗಳನ್ನ ಈ ಉದ್ಯೋಗ ಸಿದ್ಧರಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇವರು ಸಹಾಯ ಮಾಡ್ತಾರೆ. ಯಾಕಂದ್ರೆ ನಮ್ ಮುಂಚೆಯಿಂದ ಗೊತ್ತಿರೋ ಹಾಗೆ ಈ ಅಕಾಡೆಮಿ ಮತ್ತೆ ಇಂಡಸ್ಟ್ರಿ ಮಧ್ಯೆ ಸಾಕಷ್ಟು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅನ್ನ ಫಿಲ್ ಮಾಡ್ಲಿಕ್ಕೆ ವಿದ್ಯಾರ್ಥಿಗಳನ್ನ ಜಾಬ್ ರೆಡಿ ಅಂದ್ರೆ ಉದ್ಯೋಗಕ್ಕೆ ಸಿದ್ಧರಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಆಗಿರುತ್ತೆ. ಸೊ ಇದರಿಂದ ಯುವಕರಿಗೆ ಉದ್ಯೋಗ ಸಿಗ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಸ್ನ್ಯಾಪ್ಶಾಟ್. ಸೊ ಇದರಲ್ಲಿ ಫಸ್ಟ್ ಒನ್ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಅಂದ್ರೆ ವಿಶ್ವ ಯುವ ಕೌಶಲ್ಯ ದಿನ ಅಂತ ಕರಿತೇವೆ. ಸೊ ಕೌಶಲ್ಯದ ಬಗ್ಗೆ ಪ್ರಾಮುಖ್ಯತೆಯನ್ನು ಎತ್ತು ತೋರಿಸಲಿಕ್ಕೆ ಸೊ ಪ್ರತಿ ವರ್ಷ 15ನೇ ಜುಲೈಯನ್ನ ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಸೊ ಇದನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ವತಿಯಿಂದ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇಂಡಿಯಾಸ್ ಫಸ್ಟ್ ರಾಕೆಟ್ ಎಂಜಿನ್ ಪ್ರೈವೇಟ್ ಫ್ಯಾಕ್ಟರಿ ಅಂದ್ರೆ ಭಾರತದ ಮೊಟ್ಟ ಮೊದಲ ರಾಕೆಟ್ ಇಂಜಿನ್ ಗಳನ್ನ ತಯಾರಿ ಮಾಡ್ತಕ್ಕಂಥ ಖಾಸಗಿ ಕಾರ್ಖಾನೆ ಯಾವುದು ಅಂತ ಕೇಳಿದ್ರೆ ಸೊ ಅದನ್ನ ನೀವು ಅಗ್ನಿಕುಲ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಆ ಒಂದು ಕಂಪನಿಯ ಫುಲ್ ನೇಮ್ ಅನ್ನ ನಾವು ಅಗ್ನಿಕುಲ್ ಕಾಸ್ಮೋಸ್ ಅಂತ ಕರಿತೇವೆ. ಸೊ ಇದು ಮುಂಚೆ ಒಂದು ಸ್ಟಾರ್ಟ್ಅಪ್ ಆಗಿತ್ತು. ಸೊ ಅದನ್ನ ಅಗ್ನಿಕುಲ್ ಅಂತ ಕರಿತಾ ಇದ್ವಿ. ಇವಾಗ ರಾಕೆಟ್ಸ್ ಅನ್ನ ನಿರ್ಮಾಣ ಮಾಡ್ತಕ್ಕಂಥ ಅಗ್ನಿಕುಲ್ ಕಾಸ್ಮೋಸ್ ಅಂತಕ್ಕಂಥ ಒಂದು ಯೂನಿಟ್ ಅನ್ನ ಅವರು ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂತ ಕೇಳಿದ್ರೆ ಚೆನ್ನೈನಲ್ಲಿದೆ, ಅಥವಾ ಈ ಒಂದು ದಿ ಬಿಲ್ಡಿಂಗ್ ರಾಕೆಟ್ ಇಂಜಿನ್ಸ್ ಇನ್ ಚೆನ್ನೈನಲ್ಲಿರ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಆಗಿರುತ್ತೆ. ಸೊ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ NEP ನ್ಯೂ ಎಜುಕೇಶನಲ್ ಪಾಲಿಸಿ ಅಟ್ ಪ್ರೀ ಪ್ರೈಮರಿ ಸ್ಕೂಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಪೂರ್ವ ಪ್ರಾಥಮಿಕ ಹಂತದಲ್ಲಿ ನೂತನ ಶಿಕ್ಷಣ ನೀತಿಯನ್ನ ಜಾರಿಗೆ ತಂದಿರತಕ್ಕಂಥ ಮೊದಲ ರಾಜ್ಯ ಯಾವುದು ಅಂದ್ರೆ ಉತ್ತರಾಖಂಡ್ ಆಗಿರುತ್ತೆ. ಸೊ ಈ ಒಂದು ಉತ್ತರಾಖಂಡದಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಬಾಲವಾಟಿಕಾಸ್ ಅಂತ ಕರಿತೇವೆ. ಸೊ ಈ ಒಂದು ಬಾಲವಾಟಿಕಾಸ್ ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಮೊಟ್ಟ ಮೊದಲ ರಾಜ್ಯ ಉತ್ತರಾಖಂಡ ಆಗಿರುತ್ತೆ. ಸೊ ದೀಸ್ ಬಾಲವಾಟಿಕಾಸ್ ನ ನಾವೇನಂತ ಕರಿಬಹುದಂದ್ರೆ ಈಕ್ವಲೆಂಟ್ ಟು ದಿ ನರ್ಸರಿ ಕ್ಲಾಸಸ್ ಅಟ್ ದಿ ಪ್ರೈವೇಟ್ ಸ್ಕೂಲ್. ಅಂದ್ರೆ ಖಾಸಗಿ ಶಾಲೆಯಲ್ಲಿ ನರ್ಸರಿ ತರಗತಿಗಳಿಗೆ ಸಮನಾಗಿರ್ತಕ್ಕಂಥ ಬಾಲವಾಟಿಕೆಗಳನ್ನ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಮೆನ್ಷನ್ ಮಾಡಿರುವ ನಾರ್ಮ್ಸ್ ನ ಪ್ರಕಾರ ಉತ್ತರಾಖಂಡ್ ಈಗ ಸ್ಟಾರ್ಟ್ ಮಾಡಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ದಿ ಡೇ. So we have come to InQuest challenge number 211. So you can just pause the video, go through the questions and give us the answers. Once again, I'll meet you tomorrow with tomorrow's InQuest current affairs. Till then, keep reading, be safe. Thank you very much for